ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 49ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪ್ಲಕ್ಷದ್ವೀಪಾದಿ ವರ್ಣನೆ, ಅಲ್ಲಿನ ಸಪ್ತ ಪರ್ವತಗಳು, ಶಾಲ್ಮಲೀದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಪುಷ್ಕರದ್ವೀಪ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಪೂರ್ವದಲ್ಲಿ ನಿರೂಪಿಸಿದ ಸಪ್ತ ದ್ವೀಪಗಳಲ್ಲಿ ಶಾಲ್ಮಲಿ ದ್ವೀಪವು ಮೂರನೆಯ ದ್ವೀಪವಾಗಿಯೂ
ಉತ್ತಮವಾಗಿಯೂ ಇರುತ್ತದೆ. ಈ ಶಾಲ್ಮಲಿ ದ್ವೀಪದ ಸುತ್ತಲೂ ಕಬ್ಬಿನ ರಸದಂತೆ ರುಚಿಯಾದ ಜಲವಿರುವ ಸಮುದ್ರವಿರುವುದು. ಈ ದ್ವೀಪವು ಲಕ್ಷದ್ವೀಪಕ್ಕಿಂತಲೂ 2ರಷ್ಟು ವಿಸ್ತಾರವಾಗಿರುತ್ತದೆ. ಆ ಶಾಲ್ಮಲಿ ದ್ವೀಪದಲ್ಲಿಯೂ ಕೂಡ ರತ್ನಾಕರಗಳು, ಅನೇಕ ನದಿಗಳು, ಉಪವನಗಳು ಇರುವ 7 ವರ್ಷಗಳು ಇರುವವು ಮತ್ತು 7 ಪರ್ವತಗಳಿರುವವು. ಅವುಗಳಲ್ಲಿ ಮೊದಲನೆಯದು ಸೂರ್ಯನಂತೆ ಹೊಳೆಯುವ ಕುಮುದ ನಾಮಕ ಪರ್ವತವಾಗಿದೆ. ಅದರಲ್ಲಿ ಸಮಸ್ತ ಧಾತುಗಳಿಂದಲೂ ಶಿಲಾಜಾಲಗಳಿಂದಲೂ ಸಹಿತವಾದ ಅನೇಕ ಶಿಖರಗಳಿವೆ. ಎರಡನೆಯ ಪರ್ವತವು ಉನ್ನತ ನಾಮಕವೂ ಅತಿ ವಿಶಾಲವೂ ಆಗಿದೆ. ಹರಿತಾಳಮಯವಾದ ಅಂದರೆ ಶಿಖರಗಳು ಸ್ವರ್ಗದವರೆಗೂ ವ್ಯಾಪ್ತವಾಗಿದೆ. ಆ ವರ್ಷದ 3ನೆಯ ಪರ್ವತವು ಬಲಾಹಕ ನಾಮಕವಾಗಿದೆ. ಅದು ಅಂಜನಮಯವಾದ ಶಿಖರಗಳಿಂದ ಸ್ವರ್ಗಲೋಕವನ್ನೇ ಆವರಿಸಿಕೊಂಡಿವೆ. ದ್ರೋಣಾಚಲವು 4ನೆಯ ಪರ್ವತವಾಗಿದೆ. ಆ ದ್ರೋಣಾಚಲದಲ್ಲಿ ಅತಿ ಬಲಪ್ರದವಾದ ಮಹೌಷಧಿಗಳು, ವಿಶಲ್ಯಕರಣಿ, ಮೃತಸಂಜೀವಿನಿ ಎಂಬ ದಿವ್ಯ ಔಷಧಿಗಳು ಹೊಳೆಯುತ್ತಿರುತ್ತವೆ. ಅತ್ಯುನ್ನತವಾದ ಕಂಕ ಪರ್ವತವೇ 5ನೆಯ ಪರ್ವತವಾಗಿದೆ. ಅದರಲ್ಲಿ ದಿವ್ಯವಾದ ಪುಷ್ಪಗಳು, ಫಲಗಳು, ಇವುಗಳಿಂದ ಮಂಡಿತಗಳಾದ ವೃಕ್ಷಗಳು, ಲತೆಗಳು, ಕುಂಜಗಳು ವಿಶೇಷವಾಗಿವೆ. ನೀಲ ಮೇಘದಂತೆ ಅತ್ಯುನ್ನತವೂ ಶ್ಯಾಮ ಕಾಂತಿಯುತವೂ ಆದ ಮಹಿಷಗಿರಿಯೇ 5ನೆಯ ಪರ್ವತವಾಗಿದೆ. ಅದರಲ್ಲಿ ಜಲೋತ್ಪನ್ನವೂ ಮಹಿಷ ನಾಮಕವೂ ಆದ ಅಗ್ನಿಯು ಇರುತ್ತದೆ. ಕಕುದ್ಮಂತವೆಂಬ ಗಿರಿಯೇ 7ನೆಯ ಪರ್ವತವಾಗಿದೆ. ಅದರಲ್ಲಿ ದೇವೇಂದ್ರನು ಸಾಕ್ಷಾತ್ತಾಗಿ ರತ್ನಗಳ ವೃಷ್ಟಿಯನ್ನು ಕರೆಯುತ್ತಾನೆ. ಬ್ರಹ್ಮದೇವನ ಪ್ರಾಜಾಪತ್ಯವು ಅಂದರೆ ಸೃಷ್ಟಿಕ್ರಮವು ಆ ಗಿರಿಯಿಂದಲೇ ಪ್ರಾರಂಭವಾಯಿತು. ಈ ರೀತಿಯಾಗಿ ಶಾಲ್ಮಲಿ ದ್ವೀಪದಲ್ಲಿ 7 ಸಂಖ್ಯಾಕಗಳೂ ರತ್ನಭೂಷಿತಗಳೂ ಆದ ಪರ್ವತಗಳಿವೆ. ಈಗ ಅದರಲ್ಲಿರುವ 7 ವರ್ಷಗಳನ್ನು ನಾಮ ಸಹಿತವಾಗಿ ತಿಳಿಸುವೆನು. ಅವುಗಳ ನಾಮಗಳೇ ಮಂಗಳದಾಯಕವಾಗಿವೆ. ಕುಮುದ ಪರ್ವತವಿರುವುದೇ ಶ್ವೇತವರ್ಷವಾಗಿದೆ. ಉನ್ನತಗಿರಿ ಇರುವುದು ಲೋಹಿತ ವರ್ಷವೂ, ಬಲಾಹಕಗಿರಿ ಇರುವುದು ಜೀಮೂತ ವರ್ಷವೂ, ದ್ರೋಣಾಚಲವಿರುವುದು ಹರಿತ ವರ್ಷವೂ, ಕಂಕಪರ್ವತವಿರುವುದು ವೈದ್ಯುತ ವರ್ಷವೂ, ಮಹಿಷಗಿರಿ ಇರುವುದು ಮಾನಸ ವರ್ಷವೂ, ಕಕುದ ಪರ್ವತವಿರುವುದು ಸುಪ್ರಭ ವರ್ಷವೂ ಆಗಿವೆ. ಹೀಗೆ 7 ಪರ್ವತಗಳನ್ನೂ ಮತ್ತು 7 ವರ್ಷಗಳನ್ನೂ ತಿಳಿಸಿರುವೆನು. ಅವುಗಳಲ್ಲಿರುವ ನದಿಗಳನ್ನು ತಿಳಿಸುವೆನು ಕೇಳಿ. ಪೂರ್ವದಲ್ಲಿ ಹೇಳಿದ 7 ವರ್ಷಗಳಲ್ಲಿಯೂ ಕ್ರಮವಾಗಿ ಪಾನಿ, ತೋಯ, ವಿಕೃಷ್ಣ, ಚಂದ್ರ, ಶುಕ್ರ, ವಿಮೋಚಿನಿ, ನಿವೃತ್ತಿ ಎಂಬ 7 ನದಿಗಳು ಉತ್ಪನ್ನವಾಗಿ ಹರಿಯುತ್ತವೆ. ಅವುಗಳಿಗೆ ಬಂದು ಸೇರುವ ಉಪನದಿಗಳು ಸಹಸ್ರಾರು ಇವೆ. ಅವುಗಳನ್ನು ನಾಮಪೂರ್ವಕವಾಗಿ ಎಣಿಸಿ ಹೇಳುವುದು ಅಸಾಧ್ಯವಾಗಿದೆ. ತಿಳಿಯಬೇಕೆಂಬ ಇಚ್ಛೆಯುಳ್ಳವರು ಜ್ಞಾನಿಗಳು ಹೇಳುವುದನ್ನು ನಂಬಬೇಕು. ಎಲೈ ವಿಪ್ರವರ್ಯರೇ, ಈ ರೀತಿಯಾಗಿ ಶಾಲ್ಮಲಿ ದ್ವೀಪವನ್ನು ನಿಮಗಾಗಿ ತಿಳಿಸಿರುವೆನು.
ಪ್ಲಕ್ಷದ್ವೀಪದಂತೆ ಶಾಲ್ಮಲಿ ದ್ವೀಪದ ಮಧ್ಯದಲ್ಲಿ ಶಾಲ್ಮಲಿ ವೃಕ್ಷವು ಶೋಭಿಸುತ್ತಿರುವುದು. ಆ ಶಾಲ್ಮಲಿ ವೃಕ್ಷದ ರೆಂಬೆಗಳು ದಿಗಂತಲಂಬಿಗಳಾಗಿಯೂ ಗಗನಚುಂಬಿಗಳಾಗಿಯೂ ಇವೆ. ಆ ವೃಕ್ಷದಿಂದಲೇ ಆ ದ್ವೀಪಕ್ಕೆ ಶಾಲ್ಮಲಿ ದ್ವೀಪವೆಂಬ ನಾಮವು ಪ್ರಾಪ್ತವಾಗಿದೆ. ಆ ದ್ವೀಪದ ಸುತ್ತಲೂ ಸುರೋದ ಸಮುದ್ರವಿರುವುದು. ಆ ದ್ವೀಪವು ಪೂರ್ವ ದ್ವೀಪದಂತೆಯೇ ವಿಶಾಲವಾಗಿಯೂ ಇರುತ್ತದೆ. ಎಲೈ ಧರ್ಮಾತ್ಮರೇ, ಮುಂದಿನ ದ್ವೀಪಗಳ ಪ್ರಜಾಸ್ಥಿತಿಗಳನ್ನು ನಾನು ಕೇಳಿದ ಹಾಗೆ ಮತ್ತು ನನಗೆ ತಿಳಿದಷ್ಟು ನ್ಯಾಯವಾದ ರೀತಿಯಲ್ಲಿ ಸತ್ಯವಾಗಿ ಹೇಳುವೆನು, ಕೇಳಿರಿ ಎಂದು ಸೂತರು ಹೇಳುತ್ತಾರೆ. ಈಗ ನಾಲ್ಕನೆಯದಾದ ಕುಶದ್ವೀಪವನ್ನು ಸಂಕ್ಷೇಪವಾಗಿ ತಿಳಿಸುವೆನು, ಕೇಳಿ. ಆ ಕುಶದ್ವೀಪದ ಸುತ್ತಲೂ ಸುರಾಮಯ ಉದಕವಿರುವ ಸುರಾ ಸಮುದ್ರವು ಇರುವುದು. ಅದರಲ್ಲಿಯೂ ಕೂಡ 7 ಸಮುದ್ರಗಳಿರುವವು. ಅವುಗಳನ್ನು ಕ್ರಮವಾಗಿ ವರ್ಣಿಸುವೆನು, ಕೇಳಿರಿ. ಶಾಲ್ಮಲಿ ದ್ವೀಪಕ್ಕಿಂತಲೂ ಕುಶದ್ವೀಪವು 2ರಷ್ಟು ವಿಸ್ತಾರವಾಗಿರುತ್ತದೆ. ಆ ಕುಶದ್ವೀಪದಲ್ಲಿ ಹವಳಗಳ ರಾಶಿಯಂತೆ ಹೊಳೆಯುವ ವಿದ್ರುಮಗಿರಿಯು ಮೊದಲನೆಯದಾಗಿದೆ. 2ನೆಯದು ಹೇಮಗಿರಿಯು, 3ನೆಯದು ಮೇಘಗಳಂತೆ ಅತ್ಯುನ್ನತವಾದ ದ್ಯುತಿಮಂತವೆಂಬ ಗಿರಿಯಾಗಿದೆ. 4ನೆಯ ಗಿರಿಯು ಪುಷ್ಪವಂತವೆಂಬ ಪರ್ವತವಾಗಿದೆ. 5ನೆಯದು ಕುಶೇಶಯವೆಂಬ ಪರ್ವತವು. 6ನೆಯದು ಹರಿಗಿರಿಯು. 7ನೆಯದು ಮಂದರಗಿರಿಯಾಗಿದೆ. ಮಂದರವೆಂದರೆ ನೀರಿಗೆ ಹೆಸರು. ಜಲಕ್ಕೆ ಆಶ್ರಯವಾದ ಕಾರಣ ಆ ಗಿರಿಗೆ ಆ ನಾಮವು ಬಂದಿದೆ. ಆ ಪರ್ವತದ ಅಂತರಭಾಗವು 2ರಷ್ಟು ವಿಸ್ತಾರವಾಗಿದೆ. ಈ ಕುಶದ್ವೀಪದಲ್ಲಿಯೂ ಕೂಡ 7 ವರ್ಷಗಳಿವೆ. ಅವುಗಳಲ್ಲಿ ಮೊದಲನೆಯದು ಉದ್ಭಿದ ವರ್ಷವು, 2ನೆಯದು ವೇಣುಮಂಡಲ ವರ್ಷವು, 3ನೆಯದು ಸ್ವೈರಥಾಕಾರವೆಂಬ ವರ್ಷವು, 4ನೆಯದು ಲವಣ ವರ್ಷವು, 5ನೆಯದು ಧೃತಿಮದ್ವರ್ಷವು, 6ನೆಯದು ಪ್ರಭಾಕರ ವರ್ಷವು, 7ನೆಯದು ಕಪಿಲ ವರ್ಷವು. ಹೀಗೆ 7 ವರ್ಷಗಳು ಆ ದ್ವೀಪದಲ್ಲಿ ಇರುತ್ತವೆ. ಪೂರ್ವದಲ್ಲಿ ನಿರೂಪಿಸಿರುವ 7 ವರ್ಷಗಳಲ್ಲಿಯೂ ದೇವ ಗಂಧರ್ವರೂ ಜಗದೀಶ್ವರರೂ ಕೂಡ ಆ ವರ್ಷಗಳಲ್ಲಿ ವಾಸಿಸುವ ಜನಗಳಿಗೆ ಕಾಣಿಸುತ್ತಾ ನಾನಾ ರೀತಿಯಾಗಿ ವಿಹಾರಗಳನ್ನೂ ಕ್ರೀಡೆಗಳನ್ನೂ ಮಾಡುವರು. ಆ ವರ್ಷಗಳಲ್ಲಿ ಕಳ್ಳ ಕಾಕರ ಭೀತಿಯೂ ಮ್ಲೇಚ್ಛ ಯವನಾದಿಗಳ ಉಪದ್ರವಗಳೂ ಲೇಷ ಮಾತ್ರವೂ ಇಲ್ಲ. ಎಲ್ಲ ಜನಗಳೂ ಅತಿ ಶುಭ್ರರಾಗಿ ಹೊಳೆಯುತ್ತಿರುವರು. ತಮ್ಮ ಆಯುಷ್ಯದ ಕೊನೆಯಲ್ಲಿ ಮೃತರಾಗುವರು. ಅಂದರೆ ಅಕಾಲ ಮರಣವೂ ಇಲ್ಲ. ಆ 7 ವರ್ಷಗಳಲ್ಲಿ ಪಾಪನಾಶಕವೂ ಮಂಗಳಕರವೂ ಆದ ಅನೇಕ ನದಿಗಳಿರುತ್ತವೆ. ಅಲ್ಲಿಯ ಪ್ರಜೆಗಳು ಅತಿ ಪವಿತ್ರರಾಗಿರುವರು. ಭೂಮಿಯು ಕಾಂತಿಮತ್ತಾಗಿಯೂ ಸಮೃದ್ಧವಾಗಿಯೂ ಇರುತ್ತದೆ. ಆ ಮಹಾನದಿಗಳಿಂದ ಅನೇಕ ಸಹಸ್ರಾರು ಉಪನದಿಗಳು ಹುಟ್ಟಿ ಇಂದ್ರನು ಮಳೆಯನ್ನು ಸುರಿಸುವ ದೇಶಗಳಲ್ಲೆಲ್ಲ ಹರಿಯುವವು. ಆ ಕುಶದ್ವೀಪದ ಸುತ್ತಲೂ ಘೃತ ಸಮುದ್ರವು ಆವರಿಸಿಕೊಂಡಿರುವುದು. ಆ ಘೃತ ಸಮುದ್ರವು ಕುಶದ್ವೀಪದಷ್ಟು ವಿಸ್ತಾರವಾಗಿರುವುದು.
ಈ ರೀತಿಯಾಗಿ ಕುಶದ್ವೀಪದ ವಿಷಯಗಳನ್ನು ತಿಳಿಯಬೇಕು. ಈಗ ಕ್ರೌಂಚದ್ವೀಪವನ್ನು ವಿಸ್ತಾರವಾಗಿಯೂ ಯಥಾಸ್ಥಿತವಾಗಿಯೂ ವರ್ಣಿಸುವೆನು ಕೇಳಿ ಎಂದು ಸೂತಮುನಿಯು ಹೇಳುತ್ತಾರೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 49ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.